ಭಾರತ ಹಿಂದೂಸ್ತಾನ ಇವತ್ತು ನಾವೆಲ್ಲ ಯಾಕ ಶಾಂತ ರೀತಿಯಿಂದ ಎಲ್ಲ ಇದೀವಿ ಅಂತೇಳಿ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಕತ್ತಾರ. ತಮ್ಮ ಮನೆ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯ್ಕಲ್ಲಕತ್ತಾರ. ನಿಮ್ಗೊಂದು ಮಾತು ಹೇಳ್ತೀನಿ, ಒಮ್ಮೊಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ ಪೊಲೀಸರು ಹೋಗಾಗ ಯಾರ್ಯಾರು ಉಪಾಧ್ಯಾಪಕರು ಅವ್ರ ಮೇಲೆ ಕೈ ಮಾಡ್ತಾರ. ಮೊನ್ನೆ ಒಬ್ಬ ಹಾವೇರಿ ಒಳಗೆ ಒಬ್ಬ ಸೈನಿಕರಿಗೆ ಹೊಡೆದ್ರು, ಅಪಮಾನ ಮಾಡ್ತಾರ. ಅವಾಗ ನೀವಲ್ಲಿದ್ದವ್ರು ಸುಮ್ಕೊಂಡಿರಬಾರ್ದು, ಹಾಕಿ ಬಕ 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 ಓದಿದ್ರು. ಆ ಸೈನಿಕ ತನ್ನ ಮನೆ ಮಠ ಬಿಟ್ಟು ತನ್ನ ಹೆಂಡರು ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯಿಲೆ ಕಲ್ಯ ನಾನು ಅವ ಅಲ್ಲಿ ಗಟ್ಟಿ ಅದ ಅಂತೇಳಿ ನಾವು ಬಾಗಲಕೋಟ್ನಾಗ ಹಿಂಗೆ ಹಾಲು ಕಿಸು ಚಪ್ಪಾಳೆ ಹೊಡಿಲಕತ್ತೀವಿ. ಅದಕ್ಕಂದ್ರೆ ಆಗ್ತೈತ ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಹೇಳಿದ್ರು? ಜೈ ಜವಾನ್. ಮೊದಲು ಜವಾನ್ ಅಂದರು, ಜೈ ಕಿಸಾನ್ ಅಲ್ಲಿಲ್ಲ. ಯಾಕಂದ್ರೆ ದೇಶ ರಕ್ಷಣೆ ಮಾಡೋ ಸೈನಿಕ, ಅನ್ನ ಕೊಡುವ ರೈತ. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಡಾಕ್ಟರ್ APJ ಕಲಾಂ ಅಂತ ಮುಸಲ್ಮಾನರನ್ನ ನಾವು ನಮ್ಮ ದೇಶದ ಲೀಡರ್ ಅಂತ ಒಪ್ತೀವಿ. OAC ಬೇವರ್ಸಿಗಳನ್ನು ನಾವು ನಂಬೋದಿಲ್ಲ. ಯಾರು ಈ ದೇಶದ ಅನ್ನ ತಿಂದು ಭಾರತದ ಜೊತೆಗೆ ಚಂದ ಇರ್ತಿದ್ರಿ ಇರ್ರಿ. ಗಾಂಧಿ ಮಾಡಿ ಕೊಟ್ಟಲ್ಲ ನಿಮ್ ಪಾಕಿಸ್ತಾನ. ಅಂಬೇಡ್ಕರ್ ಅವಾಗ ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ದಾರೆ 1944. ಏನ್ ಬರ್ದಾರ ಗುರ್ತತಾನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ನಾ ಸ್ಮರಣೆ ಮಾಡ್ಕೊಳಕತ್ತೀನಂದ್ರೆ, ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ 2 ದ್ವಿರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ಭಾರತವನ್ನು 2 ರಾಷ್ಟ್ರ ಮಾಡುವಂಥ ಜವಾಹರ್ಲಾಲ್ ನೆಹರೂನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೊಡೆದ್ರೆ ಇಲ್ಲಿರುವಂಥವ್ರನ್ನೆಲ್ಲರನ್ನು ಆ ಕಡೆ ಕಳಿಸ್ರಿ, ಅಲ್ಲಿರೋ ಹಿಂದೂಗಳನ್ನ ಭಾರತಕ್ಕೆ ತೊಗೊಂಡು ಬರುತ್ತೆ. ಸತ್ಯ ಐತಿಲ್ಲ? ಇವತ್ತು ತಮ್ಮ 44 ಬಾಬಾ ಸಾಹೇಬ್ರು ಹೇಳಿದ್ರು ಸತ್ಯ ಐತಿಲ್ಲೋ? ಅವ್ರ ಸಮಾಧಾನ ಅದಾರೇನ್ರಿ? ನಮ್ದೇ ತಿತ್ತ ನಮ್ದೇ ಉಣ್ತಾರ, ಮಕ್ಕಳು ಪ್ಯಾಲಿಸ್ತಾನ ಜೆಂಡಾ ಹಿಡಿತಾರೆ, ಪಾಕಿಸ್ತಾನ ಪ್ರಯಾಗ ಘೋಷಣೆ ಕೊಡ್ತಾರೆ. ಗಣಪತಿ ಬಂದಿದ್ದೇ ಇದ್ರ ಸಲುವಾಗಿ ಬಂದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ತಿಲಕರು ಗಣಪತಿನ ಯಾಕೆ ಹೊರಗೆ ತೊಗೊಂಡು ಬಂದಾರಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು, ಒಂದಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ಬಂದರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದೆ ಅಂತ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿಡುವಂಥ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು. ಅದು ಮಾಡಿದ್ರ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ, ಎಲ್ಲಿ ಹೋದ್ರು ಎಲ್ಲ ಸಮಾಜದಲ್ಲಿ ಗಣಪತಿ ಕೂಡಿಸ್ತಾರೆ. ಇವತ್ತು ಹಿಂದೂಗಳು ಯಾವುದೇ ಜಾತಿ ಒಳಗಿದ್ರು ಗಣಪತಿ ಕೂಡಿಸ್ತಾರೆ, ಗಣಪತಿ ನಮಸ್ಕಾರ ಮಾಡ್ತಾರೆ ಬಂದವರು. ಗಣಪತಿ ಶಕ್ತಿ ಎಷ್ಟಿದೆ ಅಂದರೆ 2028ಕ್ಕೆ ಇಲೆಕ್ಷನ್ ಆಗೋದೇ ಗಣಪತಿ ಮ್ಯಾಗೇನೆ ನಾ ಇಲೆಕ್ಷನ್ ಮಾಡೋದೇನೆ. ಹೆಂಗಂದ್ರೆ ಈಗ ನೀವು ಪೊಲೀಸ್ ಸ್ಟೇಷನ್ಕ ಕಾರ್ಪೊರೇಷನ್ಕ ಪಂಚಾಯತಿಗೆ ಹೋಗಿ ಪರ್ಮಿಷನ್ ತಗೋಬೇಕು, ಶಾಂತಿ ಸಭೆ ಮಾಡಬೇಕು. ಅಲ್ಲಿ ಶಾಂತಿ ಸಭೆಯಲ್ಲಿ हम ಎಲ್ಲ हम सब है एक है वैसा है हम भाई भाई ಯಾವ भाई भाई ಇಲ್ಲೇ ಇಲ್ಲ. ಅದು ಸುಮ್ಮನೆ ನಾಟಕ ಕಂಪ್ನಿ. ಅದು ಪೊಲೀಸರಿಗೆ ಹೇಳಿರ್ತಾರೆ, DG IGP ಎಲ್ಲ ಸರ್ಕ್ಯುಲರ್ ಇವೆಲ್ಲ ಶಾಂತಿ ಸಭೆ ಮಾಡಿ ಎಲ್ಲ ಸಮಾಧಾನ ಮಾಡ್ತಾರೆ. ಅವ್ರ ಕಾಲು ಹೋಗಿ ಹಂಗೆ ಒಗಿತಾರೆ, ನಾವು ಹೋಗಿ ಬದಿ ಹಂಗೆ ನಾವು ಓದಿತೀವಿ. ಈಗ ನಡೀದೆ. ನಾ ಬಂದ ಮ್ಯಾಗ ಏನು ಮಾಡ್ತೀವಿ ಗೊತ್ತೈತೆ? ನಾವು ಬಂದ ಮ್ಯಾಗ ಎಲ್ಲ ಗಣಪತಿ ಪೆಂಡಾಲ್ ಮೇಲೆ ಎಲ್ಲ ಅಧಿಕಾರಿಗಳು ಅಲ್ಲೇ ಬರಬೇಕು. ಎಲ್ಲಿ ಕೂರ್ಸೋದ್ರಿ ಗಣಪತಿ? ಕರೆಂಟ್ ಏಟಬೇಕು ತಗೋರಿ, ಫುಲ್ ಐತೆ. ಸರ್ಕಾರದಿಂದ 11,000 ರೂಪಾಯಿ ಕೊಡ್ತಿದ್ದು, ತಗೋರಿ ಜೋರಾಗೆ ಮಾಡ್ರಿ ಅಂತೇಳಿ ಅದೆಲ್ಲ ಅಧಿಕಾರಿಗಳು ನಿಮ್ಮನ್ನು ಚಪ್ಪಾಳೆ ಹೋಗೋದು. ಸರ್ಕಾರ ಬೇಕಾಗೈತಿಲ್ಲ ಇದು ರಾಜ್ಯ. ನಾ ಹೇಳಿದ್ವಿ ವಿಧಾನಸಭೆ ಒಳಗೆ, ಏನ್ರಿ ನಮ್ಗೆ ಹಾಕಿದ್ರು ಶಿಕ್ಷೆ. ಅದು ಆದ ಮ್ಯಾಗೇನೆ ಭಾಳ ಕಡೆ DJ ಮ್ಯಾಗಿನ ಬರೀ 10 ತನ ಅಟ್ಟೆ ಬಾರ್ಸಕ್ ಬಾಯ್ಲಾಕತ್ತಾರ. ಸ್ವಲ್ಪ ಒಂದೊಂದು ಕಡೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರ, ಹಂಗೆ ಸ್ವಲ್ಪ ಟಿಮ್ ಮಾಡ್ತಿರ್ತಾರ. ಅದಕ್ಕೆ ಅವರು ಹಂಗೆ ಅವರು ಏನಾಗೈತೆ, ಈ ನಮ್ಮ ಸರ್ಕಾರ ಬಂದ್ರೆ ನಮ್ಗಿಂತ ಮೊದಲು ಸೆಲೆಕ್ಟ್ ಹೊಡಿತಾರೆ. ಫುಲ್ ಸಪೋರ್ಟ್ ಸರ್ ನಿಮ್ಗೆ ಅಂತಾರೆ. ನಾ 2 ನೋಡೀನಿ, ವಿರೋಧ ಪಕ್ಷ ನೋಡೀನಿ, ಆಡಳಿತ ಪಕ್ಷ ನೋಡೀನಿ. ಆದರೆ ಬಂಧುಗಳೇ, ಬಾಗಲಕೋಟೆ ಇದು ನಮ್ಮ ಬಿಜಾಪುರಕ್ಕಿಂತ ಸ್ಟ್ರಾಂಗ್.
ನಾ ಎಂದು ನನಗೆ 8 ಮಂದಿ ಲಗ ಹೊಡಿಸ್ಬೇಕಂತಾರೆ, ಆಗೋದೇ ಇಲ್ಲ. ಎಲ್ಲೆಲ್ಲಿಂದ ರೊಕ್ಕ ಬರ್ತದೆ, ಬೆಳಗಾವಿನಿಂದ ರೊಕ್ಕ ಬರ್ತದೆ, ಶಿಕಾರಿಪುರದಿಂದ ರೊಕ್ಕ ಬರ್ತದೆ, ಬಾಗಲಕೋಟೆ ಜಿಲ್ಲಾದಿಂದ ರೊಕ್ಕ ಮಾಡಿ ಯತ್ನಾಳ ಕೆಲಸ ಹೋಲಿಸಿ ಯಾಕಂದ್ರೆ ಇವ ಬಂದಂದ್ರೆ ನಮ್ಮ ಮಂತ್ರಿ ಹೋಗ್ತದೆ, ಮುಖ್ಯಮಂತ್ರಿ ಜಾಗ ಹೋಗ್ತದೆ, ಅಲ್ಲೇ ಕಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಬಿಜಾಪುರ ಮಂದಿ ಏನು ರೊಕ್ಕ ಬಂದ್ರು ತಗೋತಾರೆ, ಎಲ್ಲರೂ ಆರಾಮ್ ಎಲ್ಲ ದಾಬಾಗಳು ಫುಲ್ ಇರ್ತಾವ. ಚೈನಿ ಹೋಗ್ತಾರೆ, ಹೆಣ್ಮಕ್ಳು ಕೊಟ್ರಂದ್ರೆ ಅವ್ರು ಬಂಗಾರ ಅಂಗಡಿಗೆ ಹೋಗ್ತಾರೆ, ಇವ್ರು ದಾಬಾಕ್ಕೆ ಹೋಗ್ತಾರೆ. ಎಲ್ಲ ಮಾಡಿ ಮುಂಜಾನೆ 7ಕ್ಕೆ ವೋಟಿಂಗ್ ಚಾಲು ಆಗ್ತದಲ್ಲ, ಎಲ್ಲರೂ ಬಂದು ಕಮಲಕ್ಕೆ ಇವ್ರು ಏನು ತಿಳ್ಕೊಂಡಿರ್ತಾರ, ಫುಲ್ ಅಮಾರ ಹೋಗಿ ಹಸಿರು ಗುಲಾಲ್ ಅವತ್ತೇ ಹಚ್ಬಿಡ್ತಾರೆ. ಒಳಗೆ ಏನು ಹಾಕಿರ್ತಾರ ಅಂತ ಗೊತ್ತಿಲ್ಲ, ಹೊರಗೆ ಬರೋ ನಮ್ಮ ಭಾಷೆನೆ ನಮ್ಮ ಬಿಜಾಪುರ ಮಂದಿ ಹೆಂಗತ್ತಾರೆ. ಹಿಂಗಾಗಿ ಹಾಕ್ಕೊಂಡಾಕತ್ತೀನಿ. ಯಾಕಂದ್ರೆ ಬಿಜಾಪುರಾಗ ಆಸೆ ಬಿಡಬಾರ್ದ, ಯಾಕಂದ್ರೆ 280 130 ಅವರೇ ಅದಾರ. ನಿಮ್ಮಲ್ಲೆಲ್ಲ ಕೂಡ 60 ಅದಾರ, ನೀವು ಇಟ್ಟಲ್ಲ ಅನ್ಸುತ್ತೆ. ನಾ ಹೆಂಗ ಮಾಡ್ತಿರ್ಬೇಕು ಬಿಜಾಪುರಾಗ ಎಲೆಕ್ಷನ್. ಮುಂದಿನ ಸಲ ಭಗವಾ ಸರ್ಕಾರ ಬರೋದ ಕರ್ನಾಟಕದಾಗ. ಗಟ್ಟಿ ಮನಸ್ಸು ಮಾಡ್ರಿ. ನಿಮ್ಗೇನು ಈಗ ತೊಂದರೆ ಕೊಟ್ಟಾಗ ಗಣಪತಿ ಆದ ನಮಗೆ ನೆನಪಾರಬೇಡ್ರಿ. ವೋಟ್ ಹಾಕಾಗ ಮಾತ್ರ ಯಾರು ಹಿಂದೂ ಪರವಾಗಿದ್ರೆ ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯ ಇದೆ.